ನನ್ನ ಯೂಟ್ಯೂಬ್ ಚಾನಲ್ ಕೇವಲ 2 months ಅಲ್ಲಿ ಮಾನಿಟೈಸೇಷನ್ ಆಯಿತು. ನಾನು ಯಾವ್ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಂಡೆ, ಮತ್ತೆ ನಾ ಯಾವ್ಯಾವ ತಪ್ಪು ಮಾಡಿದೆ ಅದೆಲ್ಲ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಾ ಮಾಡಿದ ತಪ್ಪು ನೀವು ಮಾಡಬೇಡಿ. ನಾ ಮಾಡಿದ ತಪ್ಪು ನೀವು ಮಾಡಿಲ್ಲ ಅಂದ್ರೆ 2 months ಅಲ್ಲ, ಕೇವಲ ಸಿಂಗಲ್ ಮಂತಲ್ಲಿ ನಿಮ್ದು ಮಾನಿಟೈಸೇಷನ್ ಆಗುತ್ತೆ. ಯಾವ್ಯಾವ ಥರ ಏನೇನೆಲ್ಲ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ, ಮಹಾಲಿಂಗ ಚಂದನ್ ಇಯರ್. ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಹಳ ತುಂಬ ಮುಖ್ಯ ನಮಗೆ, ಯಾಕಂದ್ರೆ ನಾವು ಹೊಸ ವಿಡಿಯೋ ಹಾಕ್ತೀವಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಾನು ಡಿಸೆಂಬರ್ 11ಗೆ ನನ್ನ ಫಸ್ಟ್ ಬ್ಲಾಗ್ ಹಾಕಿದೆ. ಅದಾದ ನೆಕ್ಸ್ಟ್ 2 daysದಾಗ ವಿಡಿಯೋ 1K ಮೇಲೆ ರೀಚ್ ಆಯಿತು. ಅದಾದ ನೆಕ್ಸ್ಟ್ ವಿಡಿಯೋ ನಾವು 2-3 ದಿನ ಬಿಟ್ಟು ಹಾಕಿದ್ವಿ ನೆಕ್ಸ್ಟ್ ಬ್ಲಾಗೆ. ಅದಾದ 2 days 3 daysಗೆ ಅದನ್ನು 2K ಹೋಯ್ತು. ಆಮೇಲೆ ವಿತಿನ್ 15 days ಒಳಗೆ 1K ಮೇಲೆ ಸಬ್ಸ್ಕ್ರೈಬರ್ಸ್ ಆದ್ರು. ಯೂಟ್ಯೂಬ್ ಚಾನಲ್ ಆ ವಿಡಿಯೋ ಅಷ್ಟು ರೀಚ್ ಸಿಕ್ಕಿದ್ದು, ಇಷ್ಟು ಜಲ್ದಿ ಮಾನಿಟೈಸೇಷನ್ ಆಗಿದ್ದು, ಇದೆಲ್ಲ ನನ್ನ ಬೆನ್ನೆಲುಬು ಬಿದ್ದಂಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ಸ್. ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲು ಯಾರ್ದಿದು ಮಹಾಲಿಂಗಂದು ಯೂಟ್ಯೂಬ್ ಚಾನಲ್ ಅಂತ ಯಾರೂ ತಿಳ್ಕೊಂಡಿರಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್, ಇದು ನಂದೇ ಯೂಟ್ಯೂಬ್ ಚಾನಲ್ ಅಂತ ಬೇಜಾನ್ ಸಪೋರ್ಟ್ ಮಾಡಿದ್ರು. ಭಾಳ ಸಪೋರ್ಟ್ ಮಾಡಿದ್ರು. ಮಾನಿಟೈಸೇಷನ್ ಪ್ರೊಸೆಸ್ ಯಾವ ಥರ ಮಾಡ್ಬೇಕಂತಂದ್ರೆ, ನೀವು ಯಾವಾಗ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬಿಡೋಕೆ ಸ್ಟಾರ್ಟ್ ಮಾಡ್ತೀರಿ, ಅವೆಲ್ಲ ಸ್ವಲ್ಪ ರೀಚ್ ಸಿಗ್ತಾವೆ. ಅವಾಗೆಲ್ಲ ಮಾನಿಟೈಸೇಷನ್ ಕ್ರೈಟೇರಿಯಾ ಓಪನ್ ಆಗುತ್ತೆ. ಅದೇನು ಸಮಸ್ಯೆ ಇಲ್ಲ. ಅದು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ಬೇಕು, ಒಂದಲ್ಲ ಒಂದು ವೈರಲ್ ಆಗೇ ಆಗ್ತವೆ. ಫಸ್ಟ್ ನೀವೇನು ಮಾನಿಟೈಸೇಷನ್ ಏನು ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತ ತಲೆ ಕೆಡಿಸೋ ಅವಶ್ಯಕತೆ ಏನಿಲ್ಲ. ಅದು ಕೇವಲ 3 daysದಾಗ ನಾನು ಎಲ್ಲ ಈಸಿಯಾಗಿ ಹೇಳ್ಕೊಡ್ತೀನಿ. ಅದರ 3 ಸ್ಟೆಪ್ ಇರ್ತಾವೆ. ಫಸ್ಟ್ನೇದು ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ. ಇದು ನಾವು ಯಾವಾಗ ಕ್ಲಿಕ್ ಮಾಡ್ತೀವಿ ಅದು ಆಗಿಂದಾಗೆ ಟಕ್ಕಂತ ವೆರಿಫಿಕೇಶನ್ ಆಗ್ತದ. ಸೆಕೆಂಡ್, ಸೈನ್ ಫಾರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ. ಇದು ನಿಮ್ಗೆ ವೆರಿಫಿಕೇಶನ್ 24 hours ಒಳಗಡೆನೆ ಆಗ್ತದ. ಥರ್ಡ್, ಗೆಟ್ ರಿವ್ಯೂಡ್. ಇದೇನಪ್ಪ ಅಂತಂದ್ರೆ ಎಲ್ಲ ನೀವು ಚಂದ ಓದಿ, ಕೇರ್ಫುಲ್ಲಾಗಿ ಓದಿ ಕ್ಲಿಕ್ ಮಾಡಿದ್ರೆ ವಿತಿನ್ 24 hours ಇದು ಭೀ ವೆರಿಫಿಕೇಶನ್ ಆಗ್ತದ. ಇದಾದ್ಮೇಲೆ ನಿಮ್ಮ ವಿಡಿಯೋ ಯಾವೆಲ್ಲ ಬಿಡ್ತೀರಿ, ಮತ್ತು ಹಳೆ ವಿಡಿಯೋ ಮತ್ತು ಹೊಸ ವಿಡಿಯೋಗೂ ಅಪ್ಲೋಡ್ ಮಾಡೋಕ್ಕೆಲ್ಲ ಆ್ಯಡ್ ಬರೋಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ನಿಮಗೆ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗ್ತದ, $1 $2 ಅಂತ. ಮತ್ತೆ ನೀವು ತಿಳ್ಕೊಬೇಡ್ರಿ ಅದು ಬಂದ್ರ ಪಲ್ಲೆ ನಾವು ವಿತ್ಡ್ರಾ ಮಾಡ್ಕೋಬೋದಪ್ಪ $1 $2 ಅಂತ. ಹಂಗಲ್ಲ, ಅದು $100 ಆಗಬೇಕು. ಅದಾದಮೇಲೆ ನಿಮಗೆ ವಿಡ್ರಾ ಮಾಡ್ಕೋಕೆ ಬರ್ತದ. ಇದಾದ್ಮೇಲೆ ಆಯ್ತಪ್ಪ ಎಲ್ಲ ಮುಗಿತು ಅನ್ಕೋಬಾರ್ದು. ಇದಾದ್ಮೇಲೆ ಆ್ಯಡ್ಸೆನ್ಸ್ದಾಗ ಭಾಳ ಕೆಲಸ ಇರ್ತದ. ಏನಪ್ಪ ಅಂದ್ರೆ ಅಡ್ರೆಸ್ ವೆರಿಫಿಕೇಶನ್, ಟ್ಯಾಕ್ಸ್ ವೆರಿಫಿಕೇಶನ್, ಪೇಮೆಂಟ್ ವೆರಿಫಿಕೇಶನ್ ಎಲ್ಲ ಭಾಳ ಅದ. ಇದು ಕಂಪ್ಲೀಟ್ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ವಿಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಒಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ನೋಡ್ರಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಸಿಂಪಲ್, 2 ತಲೆಗಟ್ಟಿದ್ದಾರೆ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಎಂಟರ್ಟೈನಿಂಗ್. ನಿಮ್ಮ ವಿಡಿಯೋ ಬ್ಯಾಕ್ ಟು ಬ್ಯಾಕ್ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಾ ಇರ್ಬೇಕು, ಅಪ್ಲೋಡ್ ಮಾಡ್ತಾ ಇರಬೇಕು. ಇನ್ನೊಂದು ಎಂಟರ್ಟೈನಿಂಗ್ ಅಂದ್ರೆ ನಿಮ್ಮ ವಿಡಿಯೋ ಯಾರ್ಯಾರು ನೋಡ್ತಿರ್ತಾರೋ ಅವ್ರಿಗೆ ಮಜಾ ಬರಬೇಕು. ಆಟೋಮೆಟಿಕ್ ನಿಮ್ಮ ವಿಡಿಯೋ ವೈರಲ್ ಆಗ್ತದ. ನೀವು ಅನ್ಕೋಬಹುದು, ಏನಪ್ಪ ನಾವು ವೈರಲ್ ಆಗ್ತಾನೆ ಅಲ್ಲ ನಮ್ಮ ವಿಡಿಯೋ, ಬರೀ 300 200 400 ಇಷ್ಟೇ ವ್ಯೂಸ್ ಬರ್ತಾವಲ್ಲ. ಹಂಗಲ್ಲ. ಅದು ಯಾವ ವಿಡಿಯೋ ನೀವೇ ಇದು ವಿಡಿಯೋ ವೈರಲ್ ಆಗ್ತದ ಅಂತ ಅಪ್ಲೋಡ್ ಮಾಡೋಕ್ಕೂ ವಿಡಿಯೋ ಮಾಡೋಕ್ಕಾಗಲ್ಲ. ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅದು ಜನಗಳಿಗೆ ಇಷ್ಟ ಆದಲ್ಲ, ಆಟೋಮೆಟಿಕ್ ವೈರಲ್ ಆಗ್ತದ. ನೀವು ತಲೆಸಿನ ತೆಗಿರಿ, ವೈರಲ್ ವಿಡಿಯೋ ನಾವು ಮಾಡಬೇಕು ಅಂತ. ವೈರಲ್ ವಿಡಿಯೋ ನಾವು ಮಾಡೋದಲ್ಲ, ಜನಗಳು ವೈರಲ್ ಮಾಡ್ತಾರೆ. ಅದರಿಂದ ತಲೆಸಿನ ತೆಗೆದಾಕ್ರಿ. ನೀವು ಬ್ಯಾಕ್ ಟು ಬ್ಯಾಕ್ ಕನ್ಸಿಸ್ಟೆನ್ಸಿಯಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ತದ. ಮೇನ್ ಅಪ್ಪ ಅಂದ್ರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು. ಅದೇ ಒಂದು, ಯಾರೋ ಹೇಳ್ತಾರೆ ಯಾರೋ ಬಿಡ್ತಾರ ಅಂತ ಅದೇ ತಲೆಸಿನ ತೆಗೆದು ನಿಮ್ಮ ಯೂಟ್ಯೂಬ್ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ರ ಇಷ್ಟೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮುಗೀತು, ಮಾನಿಟೈಸೇಷನ್ ಆಗುತ್ತದೆ. ನೆಕ್ಸ್ಟ್ ಅನ್ಲಿಸ್ಟ್ ಏನಪ್ಪ ಅಂತಂದರೆ, ನೀವು ಬಿಫೋರ್ ವಿಡಿಯೋ ಎಲ್ಲ ಎಡಿಟ್ ಆದಮೇಲೆ ನೀವು ಇವಾಗಿಂದ ಅಪ್ಲೋಡ್ ಮಾಡ್ತೀರಾ. ಅದು ಆ ಥರ ಆಗೋದ್ರಿಂದ ಕಾಪಿ ಸ್ಟ್ರೈಕ್ ಅದೆಲ್ಲ ಬೇರೆ ವಿಡಿಯೋ ಡಿಲೀಟ್ ಮಾಡ್ಬೇಕಾಗ್ತದೆ. ಹಂಗಾಗಿ ಅಕಸ್ಮಾತ್ ನೀವು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನೈಟೇ ಅನ್ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಪ್ಪ ಅಂತಂದ್ರೆ ಅದು ಕಾಪಿ ಸ್ಟ್ರೈಕ್ ಬಿದ್ರೆ ಗೊತ್ತಾಗ್ತದ, ವಿಡಿಯೋ ಡಿಲೀಟ್ ಮಾಡೋದು ತಪ್ತದ. ಯಾಕಂದ್ರೆ ನಾವು ವಿಡಿಯೋ ಡಿಲೀಟ್ ಮಾಡಿದ್ವಿ ಅಂದ್ರೆ ಹುಡುಕಿದು ವಿಡಿಯೋ ರೇಷಿಯೋ ಕಡಿಮೆ ಆಗ್ತದ. ಹಂಗಾಗಿ ಅನ್ಲಿಸ್ಟ್ ಮಾಡಿ ಅದಾದ ಒಂದು 4-5 ತಾಸು ಆದ್ಮೇಲೆ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ರಿ. ನೆಕ್ಸ್ಟ್ ತಮ್ನೇಲ್ ನೀವು ಯಾವತ್ತಿಗೂ ಇಗ್ನೋರ್ ಮಾಡಬೇಡ್ರಿ.
ಜಾಸ್ತಿ ವ್ಯೂಸ್ ಸೆಲೆಕ್ಷನ್ ಬರ್ತಾವ ಅಂದ್ರೆ ತಮ್ನೆಲ್ ಅಷ್ಟೇ ಬರ್ತಾವ. ಆದಷ್ಟು ತಮ್ನೆಲ್ನ ವೆರೈಟಿ ಮಾಡಕ ಪ್ರಯತ್ನ ಪಡ್ರಿ. ಜನಗಳಾದ್ರೆ ನೋಡಿದ್ರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೇಕು, ಆ ತರ ಮಾಡ್ರಿ. ಅದರಿಂದ ಜಾಸ್ತಿ ವ್ಯೂಸ್ ಬರಕ ಸಾಧ್ಯ. ನೆಕ್ಸ್ಟ್ ಕ್ಯಾಪ್ಷನ್ ಏನಪ್ಪಾ ಅಂತಂದ್ರ ನೀವು ಯಾವ ಬೇಸ್ ಮೇಲೆ ವಿಡಿಯೋ ಮಾಡಿರ್ತೀರಿ ಅದು ಕನ್ನಡದಾಗೂ ಬರೀರಿ ಪ್ಲಸ್ ಇಂಗ್ಲೀಷ್ದಾಗೂ ಬರೀರಿ. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಜನ ಇಂಗ್ಲೀಷ್ದಾಗ ಸರ್ಚ್ ಮಾಡ್ತಾರ, ಹಂಗಾಗಿ ನೀವು ಇಂಗ್ಲೀಷ್ದಾಗೂ ಬರೀರಿ. ಮತ್ತೆ ಡಿಸ್ಕ್ರಿಪ್ಷನ್ದಾಗೂ ಇಂಗ್ಲೀಷ್ದಾಗ ಹಾಕ್ರಿ. ಯಾಕಂದ್ರೆ ಆ ವಿಡಿಯೋ ನಿಮ್ಮ ಏನಂತ ಸರ್ಚ್ ಮಾಡಿರ್ತಾರ, ಯಾವ ಬೇಸ್ ವಿಡಿಯೋ ಇರ್ತದ ಅವ್ರಿಗೆ ಸಜೆಸ್ಟ್ ಆಗೋ ಸಾಧ್ಯತೆ ಇರ್ತದ. ಹಂಗಾಗಿ ಡಿಸ್ಕ್ರಿಪ್ಷನ್ ಮತ್ತೆ ಕ್ಯಾಪ್ಷನ್ ಕನ್ನಡ ಪ್ಲಸ್ ಇಂಗ್ಲೀಷ್ದಾಗೂ ಬರೀರಿ. ನೆಕ್ಸ್ಟ್ ಶಾರ್ಟ್ಸ್ ಏನಪ್ಪಾ ಅಂತಂದ್ರೆ ಅದರಿಂದ ರೀಲ್ಸ್ ಸಿಗಲ್ಲ, ಅದೆಲ್ಲ ಸುಳ್ಳು. ಶಾರ್ಟ್ಸ್ ಇಂದ ಬಹಳಷ್ಟು ವ್ಯೂಸ್ ಬರ್ತಾವ. ಶಾರ್ಟ್ಸ್ಗೆ ಇದು ಲಾಂಗ್ ವಿಡಿಯೋಕ್ಕಿಂತ ಶಾರ್ಟ್ಸ್ಗೆ ಭಾಳ ವ್ಯೂಸ್ ಬರ್ತಾವ. ಸಬ್ಸ್ಕ್ರೈಬರ್ಸ್ನು ಜಾಸ್ತಿ. ಒಂದು ವಿಡಿಯೋದಿಂದ 5-10 ಸಬ್ಸ್ಕ್ರೈಬ್ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಹಂಗಾಗಿ ಶಾರ್ಟ್ಸ್ ಕಡೆನೂ ಸ್ವಲ್ಪ ಗಮನ ಕೊಡ್ರಿ. ಆದಷ್ಟು ಶಾರ್ಟ್ಸ್ ಕೂಡ ಮಾಡಕ್ ಪ್ರಯತ್ನ ಪಡ್ರಿ. ನೆವರ್ ಗಿವ್ ಅಪ್. ಏನಪ್ಪ ಅಂತಂದ್ರೆ ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಬಟ್ 200, 150, 300 ವ್ಯೂಸ್ ಬರ್ತಿರ್ತಾವ. ಅದರಿಂದ ನಾವು ಮೂಡ್ ಆಫ್ ಆಗ್ಬಾರ್ದು. ಮೂಡ್ ಆಫ್ ಆಗದೆ ನಾವು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗ್ತದ. ಆ ಒಂದು ವಿಡಿಯೋಗೆ ಎಷ್ಟು ಪವರ್ ಇರ್ತದಂದ್ರೆ ಆ ಒಂದೇ ವಿಡಿಯೋದಿಂದ ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ಅದೊಂದೇ ವಿಡಿಯೋದಿಂದ ಮಾನಿಟೈಸೇಷನ್ ಆಗೋ ಚಾನ್ಸಸ್ ಇರ್ತದೆ. ಹಂಗಾಗಿ ನೀವು ವಿಡಿಯೋ ಮಾಡೋದು ಸ್ಟಾಪ್ ಮಾಡಬಾರ್ದು. ಯಾಕಂದ್ರೆ ಒಂದಲ್ಲ ಒಂದು ದಿವಸ ವೈರಲ್ ಆಗೇ ಆಗ್ತಾವ. ಅದು ನಿಮ್ಮ ಕೈಲಿಲ್ಲ, ನಮ್ಮ ಕೈಲಿಲ್ಲ. ನಮ್ಮ ಹಾರ್ಡ್ ವರ್ಕ್ ಮೇಲೆ ಅಷ್ಟೇ ನಮ್ಮ ಫೋಕಸ್ ಇರಬೇಕು ಹೊರತು ಯಾವುದೇ ನೆಗೆಟಿವ್ ಥಾಟ್ಸ್ ನಾವು ಮಾಡಬಾರ್ದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಪೋರ್ಟ್ ಮಾಡಿರಿ, ಯಾರ್ಯಾರು ನಮ್ಮ ಪ್ರೋತ್ಸಾಹ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಮತ್ತು ನನ್ನ ಫ್ರೆಂಡ್ಸ್ಗೂ ಬ್ರದರ್ಸ್ಗೂ ಈ ವಿಡಿಯೋದ ಮುಖಾಂತರ ನಾನು ಹಂಗೆ ಲೈವ್ದಾಗ ಹೇಳಿದ್ರೆ ಆ ಮಕ್ಕಳು ಬಿಡಲಿ ನಮ್ಮ ಚಾನಲ್ ಅಂತಂತಾರೆ. ಬಟ್ ವಿಡಿಯೋ ಮುಖಾಂತರ ಹೇಳಿದ್ನಿ. ತುಂಬ ಥ್ಯಾಂಕ್ಸು ನನ್ನ ಫ್ರೆಂಡ್ಸು ಮತ್ತು ನನ್ನ ಬ್ರದರ್ಸು. ಪಾಪ ಪ್ರತಿಯೊಬ್ಬರು ನಾವು ವಿಡಿಯೋ ಮಾಡೋಣ ಬರಲಿ ಅಂತ ಫೋನ್ ಹಚ್ಚಿದಾಗೆಲ್ಲ ಟಕ್ಕನಂಗೆ ಬರ್ತಾರ, ವಿಡಿಯೋ ಮಾಡೋಣ ಅಂತ ಹೇಳ್ತಾರ. ನಾನು ಒನ್ ಟೈಪ್ ಹೇಳಿದ್ರೆ ಮಗ ಈ ಥರ ಅಲ್ಲ, ಆ ಥರ ಮಾಡಮು, ಇನ್ನು ಇದು ಭಾರಿ ಬರ್ತದ, ಈ ಥರ ಮಾಡಮ್, ಆ ಥರ ಮಾಡೋದು ನನಗೆ ಮೋಟಿವೇಟ್ ಮಾಡ್ತಾರ. ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಅದು ಮಾತಿನಾಗ ಹೇಳೋಕ್ಕಾಗಲ್ಲ. ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ ಅವರು. ಎಷ್ಟು ಹೆಲ್ಪ್ ಮಾಡ್ಯಾರ ಅಂದ್ರೆ ಜಸ್ಟ್ ಹೇಳಕ್ಕಂತೂ ಆಗಲ್ಲ. ನನ್ನ ಫ್ರೆಂಡ್ಸು ಕೆಲವೊಬ್ರು ಹೇಳ್ತಾರ ಫ್ರೆಂಡ್ಸ್ ಅಂತಂದ್ರೆ ನಾವು ಬೆಳೆ ಹೊತ್ತಿಗೆ ಕಾಲು ಎಳಿತಾರ, ಹಂಗೆ ಹೇಳ್ತಾರ, ಹಿಂಗೆ ಹೇಳ್ತಾರ ಅಂತ. ಅದು ಯಾವುದು ಒಂದು ಚೂರು ಮಾಡೋ ಫ್ರೆಂಡ್ಸ್ ನನಗಿಲ್ಲ. ಯಾರಿಗೆ ಮಂದಿಗೆ ಇರ್ಬೋದು ಅದು ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಮಾತ್ರ ನನಗೆ ಭಾಳ ಹೆಲ್ಪ್ ಮಾಡ್ಯಾರ. ಇವತ್ತು ನಮ್ಮ ಚಾನಲ್ ನಮ್ಮ ಮಹಾಲಿಂಗ ಚಂದನ್ 185 ಚಾನಲ್ ಏನಾದ ಅದಕ್ಕೆಲ್ಲ ನನ್ನ ಫ್ರೆಂಡ್ಸು ಮತ್ತು ನನ್ನ ಬ್ರದರ್ಸೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಮಾಡಮ್ರಿ ವಿಡಿಯೋ, ಇನ್ನು ಚಂದ ವಿಡಿಯೋ ಮಾಡಮ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಮಹಾಲಿಂಗ ಚಂದನ್ 1857. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್, ಬಾಯ್.